ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಇವತ್ತಿನ ವೀಡಿಯೋ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ನಾವು ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಲ್ಲ, ಅಲ್ಲಿ ನಾವು ಸಾಸ್ಲು ಅನ್ನೋ ಒಂದು ಗ್ರಾಮಕ್ಕೆ ಹೋಗಿದ್ವಿ. ಪೂಜೆ ಮಾಡಿಸ್ಬೇಕಿತ್ತು ಅಂತ, ನಾಗರ ಪೂಜೆ. ಸೊ ಅಲ್ಲಿ ತುಂಬ ಪವರ್ಫುಲ್ ಆ್ಯಕ್ಚುಲಿ. ನಮ್ಗೆ ಹೋಗಿದಾಗೆಲ್ಲ ತುಂಬ ಒಳ್ಳೆಯದೇ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಅಜ್ಜಿ ಮನೆಗೆ ಹೋದಾಗ ಅಲ್ಲಿಗೂ ಒಂದು ಸತಿ ವಿಸಿಟ್ ಮಾಡಿ ಬರ್ತೀವಿ. ಸೊ ಇವತ್ತು ಏನೇನು ಮಾಡಿದ್ವಿ ಆ್ಯಂಡ್ ಹೇಗೆ ಪೂಜೆ ನಡೀತು ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ, ನಾಗರ ಪೂಜೆ. ಆ್ಯಂಡ್ ಇನ್ನೊಂದೇನಂತ ಅಂದರೆ, ಇಲ್ಲಿ ಪೂಜೆ ಮುಗಿಸಿ ನಾವು ನಮ್ಮ ಅಂಗಡಿ ಪೂಜೆ ಕೂಡ ಮಾಡಿದ್ವಿ, ಅಂದರೆ ನಮ್ಮ ಮಾಮ ಅವ್ರ ಅಂಗಡಿ ಪೂಜೆ. ಸೊ ಅದು ಕೂಡ ವೀಡಿಯೋಸ್ ಇರುತ್ತೆ ಎಂಡಲ್ಲಿ. ಸೊ ನೀವು ಅದನ್ನು ನೋಡಿ, ಓಕೆನಾ. ಈಗ ನಾನು ಏನು ಸಾಸ್ಲು ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ಸೊ ಆ ದೇವಸ್ಥಾನ ಬಂದು ಬೆಂಗಳೂರಿಂದ ಸುಮಾರು 130 ಕಿಲೋಮೀಟರ್ ಇರುತ್ತೆ. ಆ್ಯಂಡ್ ಮಂಡ್ಯದಿಂದ ಅಂತ ಅಂದರೆ ಒಂದು 50 ಕಿಲೋಮೀಟರ್ಸ್ ಇರುತ್ತೆ. ಈ ಸಾಸ್ಲು ದೇವಸ್ಥಾನದಲ್ಲಿ ಯಾವ ದೇವರು ಇರುತ್ತೆ ಅಂತ ಅಂದರೆ, ಶ್ರೀ ಸೋಮೇಶ್ವರ ಮತ್ತು ಶಂಭುಲಿಂಗೇಶ್ವರ ದೇವಸ್ಥಾನಗಳು ಇರುತ್ತೆ. ಆ್ಯಂಡ್ ಸುತ್ತಮುತ್ತ ತುಂಬ ದೇವಸ್ಥಾನಗಳಿದೆ, ಬಟ್ ಇದು ಮೇಯ್ನ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಆ್ಯಂಡ್ ದೇವಸ್ಥಾನಕ್ಕೆ ಶತಮಾನಗಳ ಇತಿಹಾಸನೇ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಇದು ಒಂಥರ ಚೌಳರ ಕಾಲದ ದೇವಸ್ಥಾನ ಆಗಿರುತ್ತೆ. ವಾಸ್ತುಶಿಲ್ಪ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ಅದೆಲ್ಲ ಒಂಥರ ಚೌಳರ ಕಾಲದ್ದು ಆಗಿರುತ್ತೆ. ಸೊ ಅದಕ್ಕೆ ಶತಮಾನದಿಂದ ಇದಕ್ಕೆ ಇತಿಹಾಸ ಇರುತ್ತದೆ. ಬನ್ನಿ ಇವಾಗ ದೇವರ ದರ್ಶನ ಮಾಡೋಣ. ಆ್ಯಂಡ್ ಇವಾಗ ನೋಡ್ತಾ ಇರೋದು ನಾವು ಸೋಮಲಿಂಗೇಶ್ವರ ದೇವಸ್ಥಾನ, ಓಕೆನಾ. ಆ್ಯಕ್ಚುಲಿ ನಾವು ಹೋದಾಗ ಅಲ್ಲಿ ಕನ್ಸ್ಟ್ರಕ್ಷನ್ಸ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ದೇವ್ರದ್ದು ಮೂರ್ತಿಗಳನ್ನೆಲ್ಲ ಈ ಸೈಡಲ್ಲಿ ಒಂದು ಮನೆಯಲ್ಲಿ ಇಟ್ಟಿದ್ರು. ಬಿಕಾಸ್ ದೇವ್ರದ್ದು ಕನ್ಸ್ಟ್ರಕ್ಷನ್ ನಡೀತಿದೆ ದೇವಸ್ಥಾನದ್ದು. ತುಂಬ ಹಳೆ ಕಾಲದಾಗಿತ್ತಲ್ಲ, ಸೊ ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಎಲ್ಲ ದೇವ್ರನ್ನೂ ತಂದು ಇಲ್ಲಿ ಇಟ್ಟಿದ್ದಾರೆ. ಆ್ಯಕ್ಚುಲಿ ಒಂದೇ ಜಾಗದಲ್ಲಿ 2 ದೇವರಿರೋದು ಇಲ್ಲಿ, ಸೋಮೇಶ್ವರ ಹಾಗೂ ಶಂಭುಲಿಂಗ ಅಂತ. ಆ್ಯಂಡ್ ಎರಡಕ್ಕೂ ಬೇರೆ ಬೇರೆ ದೇವಸ್ಥಾನ ಇರುತ್ತೆ. ಇದಾದಮೇಲೆ ನಾವು ಅಲ್ಲಿಗೂ ಹೋಗ್ತೀವಿ. ಸೊ ಅಲ್ಲಿ ಇರುವಂಥ ಶಂಭುಲಿಂಗ ದೇವಸ್ಥಾನನೂ ತೋರಿಸ್ತೀವಿ. ಈ ದೇವಸ್ಥಾನ ಎಲ್ಲಿರೋದಂತ ಅಂದರೆ ಮಂಡ್ಯ ಜಿಲ್ಲೆಯ KR ತಾಲೂಕಲ್ಲಿ. ಸೊ ಶ್ರವಣ ಬೆಳಗೊಳ ಇದೆಯಲ್ಲ, ಅಲ್ಲಿಂದ 9 ಕಿಲೋಮೀಟರ್ಸ್. ಆ್ಯಂಡ್ ಕಿಕ್ಕೇರಿ ಇದೆಯಲ್ಲ, ಅಲ್ಲಿಂದ 6 ಕಿಲೋಮೀಟರ್ಸ್ ದೂರದಲ್ಲಿರುವಂತಹ ಸಾಸ್ಲು ಅನ್ನೋ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ. ಇವಾಗ ನಾವು ಹೋಗ್ತಾ ಇರೋದು ಶ್ರೀ ಶಂಭುಲಿಂಗ ದೇವಸ್ಥಾನಕ್ಕೆ. ಸೊ ಈ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನದಿಂದ ಪೂರ್ವಕ್ಕೆ 1 ಕಿಲೋಮೀಟರ್ ಇದೆ. ಸೊ ಅದೊಂಥರ ತೋಟಗಳ ಮಧ್ಯದಲ್ಲಿ ಶಂಭುಲಿಂಗ ದೇವಸ್ಥಾನ ನೆಲೆಸಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಆ್ಯಕ್ಚುಲಿ ನಾಗರಕಲ್ಲು ಎಲ್ಲ ಇದೆ. ಆ್ಯಂಡ್ ಏನಾದರೂ ನಾಗದೋಷ ಏನಾದರೂ ಇದ್ದರೆ ಅದನ್ನೆಲ್ಲ ಇಲ್ಲಿ ಪರಿಹಾರ ಮಾಡಿಕೊಡ್ತಾರೆ. ಇದೊಂಥರ ಬಯಲು ಸೀಮೆಯ ಕುಕ್ಕೆ ಸುಬ್ರಹ್ಮಣ್ಯ ಅಂತಲೇ ಹೇಳ್ಬೋದು. ಬನ್ನಿ. ಆ್ಯಂಡ್ ಇಲ್ಲೂ ಕೂಡ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ದೇವ್ರನ್ನ ಇಲ್ಲಿಟ್ಟಿದ್ದಾರೆ. ಆ್ಯಂಡ್ ನಾಗರು ಆ ಥರ ಏನಾದರೂ ಆಗಿದ್ರೂ ಔಷಧಿ ಎಲ್ಲ ಕೊಡ್ತಾರೆ ಇಲ್ಲಿ. ಸೊ ಯಾರಾದರೂ ಬಂದರೆ ಅದಕ್ಕೂ ಬರ್ತಾರೆ ಇಲ್ಲಿ ಔಷಧಿ ತಗೊಳ್ಳೋದಕ್ಕೋಸ್ಕರ. ನಾಗರಾಗಿದ್ರೆ ಔಷಧಿ ತಗೊಳಗಿ, ನಾಗರ ಔಷಧಿ ತಗೊಳ್ಳಿ ಮಂಗಳಾರತಿ. ಯಾವುದೇ ದೋಷ ಇದ್ರೆ ಪರಿಹಾರ ಆಗುತ್ತೆ. ಬಸವಣ್ಣ ಮೇಲೆ ಕಾಣಿಕೆ ಮಡಗಿ, ನಾಗರಾಗಿದ್ರೆ ಔಷಧಿ ತಗೊಳಗಿ. ಬನ್ನಿ ಮುಂದೆ ಇನ್ಯಾರು ಕವರ್ ಮಡ್ಗಾಲಿ ಕೊಟ್ಟದು ಹೂವು ಕೊಟ್ಟದು. ಹಾಂ, ತಗೊಳ್ಳಿ ಮಂಗಳಾರತಿಗೆ ಹಾಕಿ ನಿಮ್ಮ ಕಾಣಿಕೆ ದೇವ್ರಿಗೆ ಎಡೆ ಬಸವಣ್ಣ ಮೇಲೆ ಮಡಗಿ. ಹಾಂ ನೋಡ್ರಿ ಬರ್ಲಿ, ನೀನು ತಗೊಂಡಪ್ಪ ಇರ್ತವ. ನಿಮ್ಮ ಕಾಣಿಕೆ ಮಾಡಿ ಯಾವುದೇ ದೋಷ ಇದ್ರೆ ಪರಿಹಾರ ಆಗುತ್ತೆ. ನಾಗರಾಗಿದ್ರೆ ಔಷಧಿ ತಗೊಳಗಿ, ನಾಗರ ಔಷಧಿ ತಗೊಳ. ಸೊ ಇಲ್ಲಿ ಇದು ನಾಗರಕಲ್ಲು. ಆ್ಯಂಡ್ ಇಲ್ಲಿ ಪೂಜೆ ಮಾಡಿ ದೇವ್ರದ್ದು ಮಣ್ಣು ತಲೆ ಮೇಲೆ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಅದಕ್ಕೆ ನಾವು ಪೂಜೆ ಮಾಡ್ತಾ ಇದ್ದೀವಿ.
ನಾವು ಏನೇ ಅಂದ್ಕೊಂಡ್ರು ಅದು ಇಲ್ಲಿ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಅಲ್ಲಾರ ಮಡ್ಗೋರ ಅಷ್ಟು ಉದ್ದಕ್ಕೆ ಹಾಕ್ಬೇಕಂತದ್ನ ಅಲ್ಲೆಲ್ಲ ಐತೆ. ಅಲ್ಲಿ ಕಟ್ಕೊಡೋ ಹುಡುಕ ಒಂದು ಕಡೆ ಇಟ್ಕೊಳ್ಳಿ, ಒಂದು ಕಡೆ ಇಟ್ಕೊಡ್ಬೋದು. ಏನು ಇಟ್ಕೋಬೇಡ, ಅಲ್ಲಲ್ಲಿ ಕೆಳಗೆ ಇಟ್ಬಿಡಿದೀನ ಅಲ್ಲಿ ಇಟ್ಟಿರೋ ತನ್ಮಯ್ ಬೇಗ ಹಚ್ಕೋ. ಹಾಕಿಲ್ವಾ? ಬಾಳೆಹಣ್ಣು ಕೊತ್ತಂಬರಿ, ಎಲೆ ಕೊತ್ತಂಬರಿ ಮಾಮ ಅಲ್ಲಿ ಹಚ್ಕೊಂಡು ಆ ಕಡೆ ಹೋಗಿ. ಸೊ ಇದು ಶಂಭುಲಿಂಗ ದೇವಸ್ಥಾನ ಇರುವಂತಹ ನಾಗರಕಲ್ಲುಗಳು. ಸೊ ಅದೇ ಇಲ್ಲಿ ಹಾಕಿರೋ ಮಂಡಿ ನೋವು, ಕಾಲು ನೋವು, ಜಮೀನು, ವ್ಯಾಪಾರ ಏನೇ ಒಂದು ಕಷ್ಟಗಳಿದ್ರೂ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಇದು ಸಾಸ್ಲು. ಬನ್ನಿ ನೀವು ಕೂಡ ಇಲ್ಲಿ ಒಂದ್ಸತಿ ಪೂಜೆ ಮಾಡಿ ನೋಡಿ, ನಿಮಗೇನೆ ಗೊತ್ತಾಗುತ್ತೆ. ಕವರ್ ತೆಗೆದು ಮಡ್ಗು ಬುದ್ಧಿ ಕೊಟ್ಟು ವಿದ್ಯೆ ಕೊಟ್ಟು ನಮಗೆ ಅಂತ ಕೇಳ್ಕೊಂಡು ಏನು ಇವಾಗ ಏನು ಏನು ಬಿಟ್ಟ ಅಂದರೆ ಇವಾಗ ಎಲ್ಲರೂ ಪೂಜೆ ಮಾಡಬೇಕು. ಏನೇ ಕಷ್ಟಗಳಿದ್ರೂ ಮನಸ್ಸಲ್ಲಿ ಬೇಡ್ಕೊಂಡು ದೇವ್ರ ಹತ್ರ ಕೇಳ್ಕೊಳ್ಳಿ ಎಲ್ಲರೂ. ಎಲೆ ತುಣಿಬೋದು, ಎಲೆ ತುಳಿತಿದ್ದ ಕೊಡು ಸೋನಕ್ಕಂಗೆ. ಇದು ಕೂಡ ಕೆಳಗಡೆ ಇದನ್ನ ಕಿತ್ತು ಕಾಳು ಉಂಡಿಗೂ ಹಾಕ್ಬೋದಂತ ಇಲ್ಲಿ ಹಾಕ್ಬೋದು. ಕಿಡಿ ಕರ್ಪೂರ ಅಲ್ಲೇ ಹಚ್ಚಿ ಬೆಳಗೋಕ್ಕಾಗಲ್ಲ. ಕರ್ಪೂರ ಅಲ್ಲೇ ಹಚ್ಚಿ ಬೇಗ ಹಾಕ್ಬಿಡ ಮೇಲೆ ನಿಂತದ್ದು ಇದೇನಿದೆ ಕವರ್ ಅದ ಆಯ್ತು ಸರಿ ನೀವು ಕೂಡ ಹೇಳ್ಕೊತೀನಿ. ನಂದು ಇಟ್ಕಲ್ಲ
ಹಿಂಗೆ ಇಟ್ಕೋ ಸಾಕು. ಕ್ಲೀನಾಗಿ ಇಟ್ಕೋ. ಸರಿ. ಆ್ಯಂಡ್ ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ. ನಾವು ಕೂಡ ಪ್ರಸಾದ ತಗೊಂಡ್ವಿ. ಇದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದೆವು ಶ್ರೀ ಸಾಯಿಬಾಬಾ ಟೆಂಪಲ್ಗೆ. ಇದು ಕೂಡ ಮಂಡ್ಯದಲ್ಲಿದೆ. ಸೊ ಇಲ್ಲಿ ಚನ್ನಪಟ್ಟಣದಿಂದ ಒಂದು 15 ಕಿಲೋಮೀಟರ್ಸ್ ಹಿಂದೆನೇ ಇದೆ. ಆ್ಯಂಡ್ ಈ ಒಂದು ದೇವಸ್ಥಾನ ಆ್ಯಕ್ಚುಲಿ ತುಂಬ ಏನಂತ ಹೇಳ್ತಾರೆ, ತುಂಬ ಹಿಸ್ಟಾರಿಕಲ್ ಪ್ಲೇಸು. ಯಾಕೆಂತಂದರೆ ಲೈಕ್ ಇಲ್ಲಿರುವಂತಹ ಸಾಯಿಬಾಬಾ ಮೂರ್ತಿ ಬಂದು ಲೈಕ್ ಅತಿ ಮೊಟ್ಟ ಮೊದಲ ಶಿಲಾಮೂರ್ತಿ ಆಗಿರುತ್ತೆ. ಸೊ ಇದು ಒಂದು 7 ಅಡಿ ಶಿಲಾಮೂರ್ತಿ. ಸೊ ಪ್ರಪಂಚದ ಅತಿ ಮೊಟ್ಟ ಮೊದಲ ಶಿಲಾಮೂರ್ತಿ ಈ ಒಂದು ಸಾಯಿಬಾಬಾ ಮೂರ್ತಿ ಆಗಿದೆ. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೀವು ಕೂಡ ವಿಸಿಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿರುವಂಥ ವಾತಾವರಣ ಲೈಕ್ ಎಷ್ಟೇ ಬಿಸಿಲಿದ್ರೂ ತುಂಬ ಲೈಕ್ ಕೂಲಾಗಿರುತ್ತೆ ಅಂತಲೇ ಹೇಳ್ಬೋದು. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಕೂಡ ಹೈವೇ ಅಲ್ಲೇ ಇದೆ. ಸೊ ನೀವು ಕೂಡ ನೋಡ್ಬೋದು, ಬಂದು ಒಂದ್ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿತ್ತಲ್ಲ ಪ್ಲೇಸು, ಚೆನ್ನಾಗಿ ಗೊತ್ತೈತಲ್ಲ. ಅವ್ನು ನೋಡ್ತಾವನೆ ಯಾಕೆ ಹಿಡ್ಕೊ. ನಾವು ಆ್ಯಸ್ ಯೂಶ್ವಲ್ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಸೊ ನನಗೆ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಒಂದೆರಡು ಫೋಟೋಸ್ ಕೂಡ ತೊಗೊಂಡಿದ್ದೀನಿ ಆ್ಯಂಡ್ ಅಪ್ಲೋಡ್ ಕೂಡ ಮಾಡಿದ್ದೀನಿ, ನೋಡಿದ್ದೀರಾ ಆಲ್ರೆಡಿ. ನಾವು ಆಚೆ ಬರೋಷ್ಟರಲ್ಲಿ ಇವನು ಆಲ್ರೆಡಿ ಮೇಲೋಗಿ ಕೂತ್ಕೊಂಡಿದ್ದಾನೆ ನೋಡಿ. ಇದು ಹೈವೇಲಿ ಕಾಣಿಸುತ್ತೆ ಲೈಕ್ ಹೋಗ್ಬೇಕಾದ್ರೆಲ್ಲ ಈ ಒಂದು ಸಾಯಿಬಾಬಾ ಮೂರ್ತಿ. ನೀವು ಕೂಡ ಒಂದ್ಸತಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ಪ್ಲೇಸ್ ಆ್ಯಕ್ಚುಲಿ. ನಾವು ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಕೂಡ ಬಂದಿದ್ದು. ನಮ್ಮ ಮಾಮ ಅವರು ಕರ್ಕೊಂಡು ಬಂದರು, ನನಗೂ ಗೊತ್ತಿರಲಿಲ್ಲ. ಸೊ ಈ ಡೇ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ಆಯುಧ ಪೂಜೆ ಇರುತ್ತೆ. ಆಯುಧ ಪೂಜೆ ದಿನ ನಾವು ಅಜ್ಜಿ ಮನೇಲಿರೋದ್ರಿಂದ ಸೊ ನಮ್ಮ ಮಾಮ ಅವ್ರ ಅಂಗಡಿಯಲ್ಲಿ ಪೂಜೆ ಇತ್ತು. ಎಲ್ಲರೂ ಅದಕ್ಕೆ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ನಾನು ಅವಾಗ ಒಂದು ವಿಡಿಯೋ ಮಾಡಿದ್ದೀನಿ. ಅಕ್ಕ, ನಾನು ಒಂದು ಕೆಲಸ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಔಟ್ಫಿಟ್ ಆಫ್ ದ ಡೇ. ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ. ಅಲ್ಲ ತೋರ್ಸ. ಅದನ್ನ ನಾನು ಚುಚ್ಚಿಬಿಟ್ಟು ಏನು ಮಾಡೋದು? ಬೆಲ್ಬಣ್ಣ. ಒಂದು ಜರ ಕೊಡ್ಸೋಣ ನನಗೆ ಅಲ್ಲಿ ಕವರಲ್ಲಿ ಸೈಡಿಗೆ ಹಾಕ್ಬಿಟ್ಲು. ಸೊ ಇಲ್ಲಿ ಒಂದ್ಸತಿ ನಮ್ಮ ಮಾಮ ಅವ್ರ ಅಂಗಡಿ ಕಂಪ್ಲೀಟಾಗಿ ತೋರಿಸ್ತೀನಿ. ಇದು ಮೇನ್ ಎಂಟ್ರೆನ್ಸು ಶಿವು ಡಿಜಿಟಲ್ ಆರ್ಟ್ಸ್ ಅಂತ. ಸೊ ನಾನು ಆಲ್ರೆಡಿ ನಮ್ಮ ಅಂಗಡಿಯಲ್ಲಿ ಏನೇನು ಇದೆ ಅಂತ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡಿಲ್ಲ ಅಂತ ಅಂದವರು ಹೋಗಿ ನೋಡಿ, ಓಕೆನಾ? ಶಾರ್ಟೇಜ್ ಆಯ್ತದೆ ತಗೊಂಬಂದು
ಫೋನ್ ಮಾಡ. ಏನು ಹೇಳತ್ತೆ ಇದು? ಗಣೇಶ ಗಜಮ್ಮ ಇವರು ನಮ್ಮ ತಾತ ಎಷ್ಟು ಕ್ಯೂಟಾಗಿದ್ದಾರಲ್ಲ, ಫುಲ್ ಓಡಾಡ್ತಾಯಿದ್ರು. ಆ್ಯಂಡ್ ಇವರು ನಮ್ಮ ಇನ್ನೊಬ್ಬರು ಮಾಮ ಮಂಚಮ್ಮಮ್ಮ ಅಂತ, ಅವರೆಲ್ಲ ಫುಲ್ ಹೆಲ್ಪ್ ಮಾಡ್ತಾಯಿದ್ರು ಫುಲ್ಲು. ಸೊ ಇವರು ನಮ್ಮ ಮಾಮ, ಇವ್ರದ್ದೇ ಅಂಗಡಿ. ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು. ಲೊಕೇಟ್ ಆಗಿರೋದು ಬೆಳ್ಳೂರಲ್ಲಿ, ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕು. ಸೊ ಎಂಟ್ರೆನ್ಸಲ್ಲೇ ಈ ಒಂದು ನಮ್ಮ ಶಾಪ್ ಇದೆ. ಹೇಗಿದೆ ರಂಗೋಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಫೈನಲಿ ಗಾಡಿ ಪೂಜೆ ಎಲ್ಲ ಮುಗೀತು, ಆಯುಧ ಪೂಜೆ ದಿನ. ಸೊ ಯಾವ್ಯಾವ ಗಾಡಿ ಪೂಜೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ನೋಡಿ. ಇಷ್ಟು ಗಾಡಿ ಪೂಜೆನ ಇವತ್ತು ನಾವು ಮಾಡಿರೋದು. ನಮ್ದು ಗಾಡಿ 3 ತವಣ ಪೂಜೆ ಆಗೋದು, 3 ಪೂಜೆ ಆಗೋದು. ಹಾಕೋದಕ್ಕೆ ಒಂದು ಜಗಳ ಆಗಿತ್ತಲ್ವಾ, ನನಗಿಂತ ಮುಂಚೆ ಅವನು ಹಾಕ್ಬಿಟ್ಟ ಅಂತ ಹೇಳಿ ಅದು ಇನ್ನೊಂದು ಕಾಯಿ ಹಾಕ್ಸಿದ್ದ. ಅವನು ನೋಡ್ದ ಗಾಡಿಗೆ ಹೋಗು ಅಲ್ಲ ಆಗ್ತದೆ ಎತ್ಕೊತಾರೆ. ಅವಾಗ ಮೊನ್ನೆ ಹೇಳಿದ್ದೀನಿ ಲಾಕ್ಸ್ ಕಡೆ ಈ ಲಾಸ್ಟ್ ಬಡಿ ಇಲ್ಲ ಎಸ್ ಸಿ ಬೆಳಗ್ಗೆ ಅಂತ ಎಲ್ಲಿಂದ ಹೋಗೋ ಮುಂಜ ಬೆಂಕಿ ಮಾಡ ಬೆಂಕಿ ಮಾಡ ಬೆಂಕಿ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನೋಡಿದ್ರಿ ಆ್ಯಂಡ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.